ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಏನು ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಅನ್ನೋದು ಪ್ರೆಸ್ ಮಾಡಿ ಇಟ್ಕೊಂತಿದ್ದೆ. ಅದಲ್ಲಿ ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿ, ಕ್ಯಾನ್ಸರ್ಗಳಿಗೆ ಪ್ರತಿಯೊಂದು ಮಾಹಿತಿ ನಿಮಗೆ ಬಂದ ಬೇಗನೆ ತಲುಪ್ತಾವೆ ಸ್ನೇಹಿತರ. ಹಾಗಂತ ಸ್ನೇಹಿತರ, ಇದು ನಮ್ಮ ಭಾರತದ ಅಥವಾ ನಮ್ಮ ಕನ್ನಡಿಗರಿಗೆ ಒಂದು ಖುಷಿ ವಿಷಯ ಆಗಿರತಕ್ಕಂಥ SSCGD ಒಂದು ಬೃಹತ್ ನೋಟಿಫಿಕೇಶನ್ ಹೊರಬಿಡಿದ ಸ್ನೇಹಿತರ. 30,000ಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರಿಗೆ. ಯಾವ್ಯಾವ ಖಾಲಿ ಅಂದ್ರೆ BSF, CRPF, CISF, ಆಸಾಮ್ ರೈಫಲ್ಸ್ ಮುಂತಾದಲ್ಲಿ ಏನದ ಹುದ್ದೆಗಳು ಖಾಲಿ ಇದಾವೆ. ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಎಂದು ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಏನಂತ ಪ್ರತಿಯೊಂದು ಮಾಹಿತಿನ ತಿಳ್ತಾ ಹೋಗೋಣ ಬನ್ರಿ ಸ್ನೇಹಿತರೆ. ಮೊದಲದಾಗಿ ನೋಡ್ಕೊಂಡ್ರೆ ಸ್ನೇಹಿತರೆ, ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಹೊರಗಡೆ ಬಂದಿರೋದು ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಇಲ್ಲಿ ಶೋ ಆಗ್ತಿದೆ ನೋಡ್ರಿ. ಇಲ್ಲಿದೆಲ್ಲ ಇದೆ ಅಫಿಷಿಯಲ್ SSC.gov.in ಸ್ನೇಹಿತರ. ಇದು ನೋಡ್ರಿ ಸ್ನೇಹಿತರ, ಅಫಿಷಿಯಲ್ ನೋಟಿಫಿಕೇಶನ್ಸ್ ಮಾಡಿದ್ರೆ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆ್ಯಂಡ್ SSF ಅಂದರೆ ಆಸಾಮ್ ರೈಫಲ್ಸ್ GD. ಇನ್ನು ಇದು 2025 ನೋಟಿಫಿಕೇಶನ್ ಇದೆ ಸ್ನೇಹಿತರೆ. 2025 ನೋಟಿಫಿಕೇಶನ್ ಸ್ನೇಹಿತರು. ಆಗಸ್ಟ್ ತಿಂಗಳಲ್ಲಿ ನೋಟಿಫಿಕೇಶನ್ ಬರಬೇಕಾಗಿತ್ತು, ಆದರೆ ಹಲವಾರು ತೊಂದರೆಗಳಾಗಿರ್ಬೋದು ಅಥವಾ ಏನು ಸ್ವಲ್ಪ ಕಾರಣಾಂತರಗಳಿಂದ ಎಲ್ಲಿ ಬಂದಿದೆ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ ಸ್ನೇಹಿತರೆ. ಯಾರು ದುಃಖ ಪಡಕ್ಕೆ ಹೋಗ್ಬೇಡ್ರಿ. ಯಾರು ಆಗಸ್ಟ್ಗೆ ನೋಟಿಫಿಕೇಶನ್ ಬರುತ್ತಾ ಅಂತ ಹೇಳಿ ನೀವು ಸ್ಟಡಿ ಮಾಡಕತ್ತೀರಿ ನೋಡ್ರಿ ಸ್ನೇಹಿತರೆ, ಅವರಿಗೆ ಸ್ವಲ್ಪ ಸಮಯ ನಿಮ್ಗೆ ಏನಾಗ್ತದೆ, ಅವಕಾಶ ಹೆಚ್ಚಿಗೆ ಸಿಕ್ಕಿದೆ. ಆದ್ದರಿಂದ ಏನು ಮಾಡಿಕೊಡ್ರಿ, ಸಿಕ್ಕಿರೋ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಹೋದ ಸಲ 2 ಮಾರ್ಕ್ಸಲ್ಲಿ ಹೋಗಿರ್ತೀರಾ ಅಥವಾ 7 ಮಾರ್ಕ್ಸಲ್ಲಿ ಹೋಗಿರ್ತೀರಾ. ಕೆಲವರದ್ದು 60 ಆಗಿದೆ, ಕೆಲವರದ್ದು 50, ಇನ್ನು ಕೆಲವರದ್ದು 88 ಆಗಿ ಸಹ ಸೆಲೆಕ್ಷನ್ ಆಗಿಲ್ಲ. ಆದರೆ ಈ ಸಲ ಅದೇ ರೀತಿಯಾಗಿ ಮರಳಿ ಅದೇ ತಪ್ಪನ್ನು ಮಾಡಿದ ಸ್ನೇಹಿತರ. ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದಲ್ಲಿ ನೀವು ಏನು ಮಾಡ್ಬೋದು ಸ್ನೇಹಿತರ, ಈ ಉದ್ಯೋಗವನ್ನು ಪಡೆದುಕೊಳ್ಬಹುದು ರೀ. ಒಂದು ನಿಮಿಷ ಸ್ನೇಹಿತರ. ಹಾಗಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡ್ಕೊಡ್ರಿ ಸ್ನೇಹಿತರ. ಸರಿಯಾಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ ಸ್ನೇಹಿತರ. ಆನ್ಲೈನ್ ಅಪ್ಲಿಕೇಶನ್ 5/9/2024 14/10/2024 ಸ್ನೇಹಿತರ. ನಿಮಗೆ ಬರೋಬ್ಬರಿ 1 ತಿಂಗಳು ಟೈಮ್ನ ಅವ್ರೇನು ಕೊಟ್ಟಿದ್ದು ಏನು ಮಾಡಿದ್ದಾರೆ, ನಿಮ್ಗೆ ಸಮಯನ ಕೊಟ್ಟಿದ್ದಾರೆ. ಆದರೆ ನಾನು ನಿಮ್ಗೆ ಹೇಳಕತ್ತೀನಿ ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆದ 2 ದಿನಗಳು ವೇಟ್ ಮಾಡಿರಿ. ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕೊಟ್ರಿ. ಅದಾದ ನಂತರ ಅಪ್ಲಿಕೇಶನ್ ಕೊನೆಯ ದಿನ ಏನಿರ್ತದೆ ನೋಡಿ ಸ್ನೇಹಿತರೆ, ಕೊನೆಯ 7 ದಿನಗಳಿಗಿಂತ ಮುಂಚೆ ನೀವು ಏನು ಮಾಡಿರಿ, ಅಪ್ಲಿಕೇಶನ್ ಹಾಕೊಡ್ರಿ. ಯಾಕಂದರೆ ಕೆಲವರು ಏನು ಮಾಡ್ತೀರಿ, ನಾಳೆ ಲಾಸ್ಟ್ ಡೇಟ್ ಇರ್ತದೆ, ಇವತ್ತು ಅಪ್ಲಿಕೇಶನ್ಗೆ ಹೋಗಿ ಸೈಬರ್ಸ್ ಅಂದ್ರೆ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅವ್ರು ತಲೆ ತಿಂತೀರಿ. ಅವರು ಏನೋ ಹಾಕಲ್ಲಿ ಬೈ ಮಿಸ್ಟೇಕ್ ಆಗಿ ಅದರ ಸ್ನೇಹಿತರ ನಿಮ್ಮ ಲೈಫ್ ಹಾಳಾಗ್ತದೆ. ಆದರೆ ಏನು ಮಾಡಿರಿ, ದಯವಿಟ್ಟು ಯಾರು ಏನು ಮಾಡಿರಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಓಕೆ ಸ್ನೇಹಿತರ. ಈಗ ನೋಡಿರಿ ಸ್ನೇಹಿತರ, 5ನೇ ತಾರೀಕು ಅಪ್ಲಿಕೇಶನ್ ಚಾಲು ಇದೆ. 6ನೇ ತಾರೀಕು ಒಂದಿನ ಬಿಡ್ರಿ, 7ನೇ ತಾರೀಕು ಹಿಡಿದು ನಿಮ್ಮ ಅಪ್ಲಿಕೇಶನ್ ಹಾಕಿ ಶುರು ಮಾಡಿರಿ. 8, 9 ಹಾಕೋತ ಹೋಗ್ರಿ. ನೋಡ್ಕೊಡ್ರಿ ಸ್ನೇಹಿತರ, ಎಕ್ಸಾಮ್ ಯಾವಾಗ ನಡೀತದ ಅಂತ ಕೊಟ್ಟಿದ್ದಾರೆ ಸ್ನೇಹಿತರ. ಎಕ್ಸಾಮ್ ಯಾವಾಗ ನಡೀತದೆ ಸ್ನೇಹಿತರ ಜನವರಿ ಫೆಬ್ರವರಿ ಅಂತಾರೆ. ಆವಾಗಲೇ ಇವರು ಡೆಫಿನೆಟ್ಲಿ ಎಕ್ಸಾಮ್ ನಡೆಸ್ತಾರೆ. ಆಲ್ಮೋಸ್ಟ್ ಜನವರಿ 15ನೇ ತಾರೀಕು ಹಿಡಿದು ಫೆಬ್ರವರಿ 15 ಆಗ್ಬೋದು ಸ್ನೇಹಿತರ, ಅಥವಾ ಈ ಡೇಟ್ ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕೆ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಸಹ ಅವ್ರು ಬಿಟ್ಟ ತಕ್ಷಣ ಈ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಮಾಹಿತಿ ಸಿಗ್ತದೆ. ಓಕೆ ಸ್ನೇಹಿತರ, ಮತ್ತೆ ಏನೇನು ನೋಡೋದು ಅಂತಂದ್ರೆ ಸ್ನೇಹಿತರ, ಇದಕ್ಕೆ ಫಿಸಿಕಲ್ ಸಹ ಇರ್ತದ. ಫಿಸಿಕಲ್ಲು PST, PET, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಇಲ್ಲಿದೆ ನೋಡ್ರಿ ಸ್ನೇಹಿತರ, ಸ್ವಲ್ಪ ಬನ್ನಿರಿ ನೋಡ್ಕೊಡ್ರಿ ಸ್ನೇಹಿತರ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ SCದವರಿಗೆ 2018 ಹುದ್ದೆಗಳು, STದವರಿಗೆ 1489 ಹುದ್ದೆಗಳು, OBC ಅವರಿಗೆ 2906 ಹುದ್ದೆಗಳು, EWS 1330 ಹುದ್ದೆಗಳು. ಇವರು ಅಂದರೆ ಜನರಲ್ದವ್ರಿಗೆ 5563 ಹುದ್ದೆಗಳು. ಟೋಟಲ್ BSFನಲ್ಲಿ ಅಂದರೆ ಪುರುಷರಿಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂದರೆ 13,306 ಹುದ್ದೆಗಳು ಖಾಲಿ ಅದಾವೆ. ಎಷ್ಟು ಸ್ನೇಹಿತರೆ, 13,306 ಹುದ್ದೆಗಳು. ಇದು ಕೇವಲ ಪುರುಷರಿಗೆ ಅಂದರೆ ನಮ್ಮ ಹುಡುಗರಿಗೆ ಮಾತ್ರ ಸ್ನೇಹಿತರೆ. ಪುರುಷರಂದರೆ ಹುಡುಗರಿಗೆ ಎಷ್ಟು ಖಾಲಿ ಅದಾವ್ರೆ, 13,306 ಕೇವಲ. ಎತ್ತರಗೆ BSF ಯಾರು ಚಾಯ್ಸ್ ಮಾಡ್ತೀರಿ, ನಾವು BSFಗೆ ಯಾರು ಹೋಗ್ಬೇಕನ್ನತ್ತೀರಿ ಅವ್ರಿಗೆ ನೋಡಿರಿ. SC ಒಳಗೆ 2018 ಹುದ್ದೆಗಳು. ಇದು ಯಾವುದೇ ಇಸ್ವಿ ಅಲ್ಲ ಸ್ನೇಹಿತರೆ, ಅಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಅದಾವೆ. SC ಒನ್ಲಿ ಫಾರ್ SC ಅಂತ. STದವರಿಗೆ 1489, OBC ಅವರಿಗೆ 2906 ಹುದ್ದೆಗಳು, EWS 1330 ಹುದ್ದೆಗಳು. ಇವರು ಅಂದರೆ ಜನರಲ್ 5563 ಹುದ್ದೆಗಳು.
ಇದು ಸ್ನೇಹಿತರೆ ಆಲ್ ಓವರ್ ಇಂಡಿಯಾ ಸ್ನೇಹಿತರೆ, ಆಲ್ ಓವರ್ ಇಂಡಿಯಾ. ಇದು ಕರ್ನಾಟಕ ಅಲ್ಲರ ಸ್ನೇಹಿತರೆ, ಇದು ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ ಬರ್ತದೆ ಸ್ನೇಹಿತರೆ, ಆಲ್ ಓವರ್ ಇಂಡಿಯಾ. ಅದಂತರ ಇನ್ನು ಕರ್ನಾಟಕಕ್ಕೆ ಎಷ್ಟೆಷ್ಟು ಹುದ್ದೆಗಳು ಬರ್ತಾವೆ ಅದನ್ನು ಸಹ ನಾನು ಒಂದೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ಬುಕ್ ಅವೈಲೇಬಲ್ ಅದಾವ ಕನ್ನಡ ಮಾಧ್ಯಮದಲ್ಲಿ ಸ್ನೇಹಿತರೆ. ನಾನು ಏನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಈಗ ಕನ್ನಡ ಮಾಧ್ಯಮದಲ್ಲಿ ಸಹ ಏನು ಮಾಡ್ತಾರೆ, SSC ಎಕ್ಸಾಮ್ನ ಬರಿಬಹುದು. ಆದರೆ ಒಂದು ಸಮಸ್ಯೆ ಆಗಿದೆ ಸ್ನೇಹಿತರೆ, ನೀವು ಹಿಂದಿ ಗ್ರಾಮರ್ ಆದರೂ ಪರ್ಫೆಕ್ಟ್ ಆಗಿರಿ ಅಥವಾ ಇಂಗ್ಲೀಷ್ ಗ್ರಾಮರ್ ಆದರೂ ಪರ್ಫೆಕ್ಟ್ ಆಗಿರಿ. ಎರಡರಲ್ಲಿ ಒಂದು ಗ್ರಾಮರ್ ಪರ್ಫೆಕ್ಟ್ ಆದ್ರೆ ಮಾತ್ರ ನೀವು ಈ ಸಲ ಸೆಲೆಕ್ಟ್ ಆಗ್ತಿದ್ರಿ. ಯಾಕಂದರೆ ನೀವು ಹೋದ ಸಲ ಅಥವಾ ಕೆಲವೇ ತಿಂಗಳ ಹಿಂದೆ ಬಂದಿರತಕ್ಕಂಥ ರಿಸಲ್ಟ್ ನೋಡಿದ ಸ್ನೇಹಿತರೆ 92, ಒಬ್ಬರು 95. ಇದು ಜನರಲ್. ಇವಾರ ಕೆಲವೊಬ್ರದ್ದು ಏನಾಗ್ತದೆ ಸ್ನೇಹಿತರೆ 100ಕ್ಕಿಂತ ಹೆಚ್ಚು ಸಹ ಏನು ಮಾಡಿದ್ದಾರೆ, ತಮ್ಮ ಅಂಕಗಳನ್ನು ಪಡೆದುಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ. ಹೋಯ್ತು OBC ಅವ್ರದ್ದು ಭಾಳ ಏನಾಗಿಲ್ಲ ಸ್ನೇಹಿತರೆ, ಅವ್ರದ್ದು ಸಹ 90, 88 ಈ ರೀತಿಯಾಗಿ ಕಟಪ್ ನಿಂತಿರೋ ಕಾರಣ ನೀವೇನು ಮಾಡಬೇಕಾಗ್ತದೆ ಸ್ನೇಹಿತರೆ, ಸ್ವಲ್ಪ ನಿಮ್ಮ ಅಧ್ಯಯನದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ಮೊದಲು ಸ್ನೇಹಿತರೆ ಕೋವಿಡ್ ಬರೋಕ್ಕಿಂತ ಮೊದಲು ಎಷ್ಟು ನಿಂತಿರ್ತಿದ್ರೆ 50 ಕಟಪ್ ನಿಂತಿರ್ತಿತ್ತು ಸ್ನೇಹಿತರೆ. ಒಟ್ಟು 50, 60 ಮಾಡಿದರೆ ಹೈಯೆಸ್ಟ್ ಆಗ್ತಿತ್ತು. ಬಸ್ ಇದೇ ವರ್ಷ ಅಂತ ಸ್ನೇಹಿತರೆ, ಹೋದ ವರ್ಷ ಅಂದರೆ 2024 ನೋಟಿಫಿಕೇಶನ್ ಬಂತು ನೋಡಿ ಸ್ನೇಹಿತರೆ. ಎಲ್ಲರಿಗೂ SSGD ಅಗದಿ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಸ್ಟಡಿ ಮಾಡಿದ್ದಾರೆ ಸ್ನೇಹಿತರೆ. ಲೈಬ್ರರಿ ಮಾಡಿ ಸ್ಟಡಿ ಮಾಡಿದ್ದಾರೆ, ರೂಮ್ ಮಾಡಿದ್ದಾರೆ. ಕೆಲವೊಬ್ಬರು ಧಾರವಾಡ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಈ ರೀತಿ ಕೋಚಿಂಗ್ ಹೋಗಿ ಕೆಲವೊಬ್ಬರು 90, 98 ಈ ರೀತಿಯ ಹೆಚ್ಚಿನ ಅಂಕಗಳನ್ನು ಪಡೆದು ಕಟ್-ಆಫ್ ಈ ಸಲ ಜಾಸ್ತಿ ನಿಂತಿದೆ ಸ್ನೇಹಿತರೆ. ಅದಾದಂತ ಈ ಸಲ ಅದಕ್ಕಿಂತ ಹೆಚ್ಚು ನಿಲ್ತದೆ ಸ್ನೇಹಿತರೆ. ಯಾಕೆ ಹೆಚ್ಚು ನಿಲ್ತದೆ ಅಂತಂದ್ರೆ ಅದು ಸಹ ನಾನು ಇಲ್ಲೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಹೋದ ಸಲದ ನಾ ಹೇಳಿದ್ದ ಆಲ್ಮೋಸ್ಟ್ 99% ಅಷ್ಟಕ್ಕೆ ನಿಂತಿದೆ ಸ್ನೇಹಿತರೆ. ಇದು ಸಹ ಒಂದು ವಿಡಿಯೋ ಮಾಡಿ ಹಾಕೋಣ ಸ್ನೇಹಿತರೆ. ಇಲ್ಲಿ ಏನಾಯ್ತು ಅಂತ ಸ್ನೇಹಿತರೆ, ಕರ್ನಾಟಕಕ್ಕೆ ಯಾಕೆ ಹೆಚ್ಚಿಗೆ ಆಯ್ತು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಕರ್ನಾಟಕಕ್ಕೆ ಯಾಕೆ ಹೆಚ್ಚಿಗೆ ಆಯ್ತು ಅಂತಂದ್ರೆ ಕಟಪು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕರ್ನಾಟಕ ಸ್ನೇಹಿತರೆ COVID-19 ಇಸ್ ಮೋಸ್ಟ್ ಎಫೆಕ್ಟ್ ಬೀಳಿದೆ ಸ್ನೇಹಿತರೆ. ನಿಮ್ಮ ಮೇಲೆ ಆಗಿದ್ರೆ ಶಾಲಾ ಎಜುಕೇಷನ್ ಮೇಲೆ ಮೋಸ್ಟ್ ಎಫೆಕ್ಟ್ನ ಬೀಳಿದೆ ಒಂದು ಸ್ನೇಹಿತರೆ. ಮತ್ತು ಎರಡನೇ ಸ್ನೇಹಿತರೆ, ಇದು ಕನ್ನಡ ಮಾಧ್ಯಮದಲ್ಲಿ ಏನು ಎಕ್ಸಾಮ್ ಮಾಡಿದ್ರಿ, ಇಲ್ಲಿ ಏನಾಗ್ತದೆ ಹಲವಾರು ವಿದ್ಯಾರ್ಥಿಗಳು ಏನು ಮಾಡಿದ್ರು ಇದ್ರ ಕಡೆ ಬಂದರು ಸ್ನೇಹಿತರೆ. ನಾನು ಇನ್ನು ಮಹಿಳೆಯರಿಗೆ BSFನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ನೋಡ್ಕೊಡ್ರಿ. ಮಹಿಳೆಯರಿಗೆ ಸ್ವಲ್ಪ ನೋಡ್ಕೊಡ್ರಿ. SC ಅವರಿಗೆ 356 ಹುದ್ದೆಗಳು, ST 262, OBC 510 ಹುದ್ದೆಗಳು, EWS 234, ಈ ವಾರದವರೆಗೆ 986, ಟೋಟಲ್ 2348 ಹುದ್ದೆಗಳಿದಾವೆ ಸ್ನೇಹಿತರೆ. ಇನ್ನೂ ಪುರುಷರು ಮತ್ತು ಮಹಿಳೆಯರಿಗೆ ಕೂಡಿ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಬೋತರು ಕೂಡ 15,654 ಹುದ್ದೆಗಳು ಕೇವಲ BSFನಲ್ಲಿ ಖಾಲಿ ಅದಾವೆ ಸ್ನೇಹಿತರೆ. BSFನಲ್ಲಿ ಎಷ್ಟು ಖಾಲಿ ಅದಾವೆ ಇನ್ನು ನೋಡ್ಕೊಳ್ಳಿ ಸ್ನೇಹಿತರೆ. CISFನಲ್ಲಿ SCದವರಿಗೆ 959, STದವರಿಗೆ 687, OBC 1420, EWS 644, URದವರಿಗೆ 2720, ಟೋಟಲ್ ಅಂದರೆ ಪುರುಷರಿಗೆ ಎಷ್ಟದ 6430 ಸ್ನೇಹಿತರಲ್ಲ. ಇದನ್ನು ಪ್ರತಿಯೊಂದನ್ನು ಏಕೆ ಹೇಳಕತ್ತೀನಿ ಅಂತಂದ್ರೆ ಸ್ನೇಹಿತರೆ, ನೀವೇನು ಮಾಡಬೇಕಾಗ್ತದೆ ಸ್ನೇಹಿತರೆ, ಅಪ್ಲಿಕೇಶನ್ ಏನಾಗ್ತೀರಿ ಅವಾಗ ಚಾಯ್ಸ್ ಮಾಡಬೇಕಾಗ್ತದೆ. ಫಸ್ಟ್ ಯಾವುದು BSF ಕೊಡ್ತೀರಿ, ನಂತರ CISF ಕೊಡ್ತೀರಿ, ಅದ ನಂತರ SSB ಕೊಡ್ತೀರಿ, ITBP ಕೊಡ್ತೀರಿ. ಈ ಥರ ಪ್ರತಿಯೊಂದನ್ನು ಚಾಯ್ಸ್ ಮಾಡಬೇಕು. ಅವಾಗ ಯಾವುದು ನಿಮ್ಗೆ ಇಷ್ಟ ಅಂದರೆ ಯಾವ್ದು ನೀವು CISF ಹೋಗ್ಬೇಕು, CRP ಹೋಗ್ಬೇಕು. ಅದ್ರ ಸ್ನೇಹಿತರೆ ಯಾವುದಕ್ಕೆ ಹೆಚ್ಚು ಜಾಬ್ ಅದಾವ, OBC ಯಾಕೆ ಅದರ ಸ್ನೇಹಿತರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಆದ್ದರಿಂದ ಸರಿಯಾಗಿ ನೋಡ್ಕೊಡ್ರಿ. ಇಷ್ಟನ್ನ ಹೇಳತ್ತೀನಿ ರೀ. ಇನ್ನು ಟೋಟಲಾಗಿ ನೋಡ್ಕೊಳ್ತದೆ ಸ್ನೇಹಿತರೆ, ಟೋಟಲಾಗಿ ಹುದ್ದೆಗಳು ಮಾತ್ರ ಭಾಳ ಕಲಿಯೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಈ ಹುದ್ದೆಗಳು ಇನ್ಕ್ರೀಸ್ ಆಗಬಾರ್ದು ಅಥವಾ ಡಿಸ್ಕ್ರೀಸ್ ಆಗ್ಬಾರ್ದು. ಅಂದರೆ ಸ್ನೇಹಿತರೆ ಹುದ್ದೆಗಳು ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲ ಈಗ 2 ವರ್ಷ ನೋಡಿದರೆ ಸ್ನೇಹಿತರೆ ಹುದ್ದೆಗಳು ಮಾತ್ರ ಏನಾಗಿದ್ದಾವೆ, ಹೆಚ್ಚಾಗಿದ್ದಾವೆ ಸ್ನೇಹಿತರೆ. ಕಡಿಮೆ ಏನಾಗಿಲ್ಲ, ಹೆಚ್ಚಾಗಿದೆ. ಆದ್ದರಿಂದ ದಯವಿಟ್ಟು ಯಾರೂ ಅಪ್ಲಿಕೇಶನ್ ಹಾಕೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ಇನ್ನೊಂದು, ನಿಮಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬಂತು ಹಾಕ್ರಿ. ಈಗ ಲೈವ್ ಫೋಟೋ ಕೇಳಕತ್ತಾರೆ ಸ್ನೇಹಿತರೆ, ಅವರು SSC ಅವ್ರು ಲೈವ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ನಿಮ್ಮ ಮೊಬೈಲಲ್ಲಿ ಬಂತು, ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ರಿ. ನಿಮಗೆ ಕರೆಕ್ಟ್ ಗೊತ್ತಿರ್ಬೇಕ್ರಿ ಸ್ನೇಹಿತರೆ. ಫೋಟೋ ಅಪ್ಲೋಡ್ ಮಾಡೋದು, ಸಿಗ್ನೇಚರ್ ಅಪ್ಲೋಡ್ ಮಾಡೋದು, ನಿಮ್ಮ ಸರ್ಟಿಫಿಕೇಟ್ ನಂಬರು ಗೊತ್ತಿತ್ತು ಇಲ್ಲ. ಯೂಟ್ಯೂಬ್ನಾಗ ವಿಡಿಯೋ ಇರ್ತಾವೆ ರಗಡ, ತೆಗೆದು ನೋಡಿರಿ ಚಂದಂಗಿ. ಒಂದು ಬಿಟ್ಟು 2 ಸರ್ತಿ ವಿಡಿಯೋ ನೋಡಿರಿ, ಚಂದಂಗಿ ಅಪ್ಲಿಕೇಶನ್ ಹಾಕ್ರಿ. ಲೇಟ್ ಆಗ್ಲಿಕ್ರಿ ಚಂದಾಗಿ ಹಾಕ್ರಿ. ಇಲ್ಲಪ್ಪ ನಮಗೆ ಬರಲ್ಲ ಮತ್ತು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸ್ನೇಹಿತರೆ, ನೀವು ಯಾವುದಾದ್ರೂ ಕಂಪ್ಯೂಟರ್ ಅಂಗಡಿಗೆ ಹೋದ್ರೆ ಸ್ನೇಹಿತರೆ, ಕಂಪ್ಯೂಟರ್ ಅಂಗಡಿ ₹100 ಅವರ ತಮ್ಮ ಖರ್ಚು ಅಂದ್ರೆ ಅಪ್ಲಿಕೇಶನ್ ಹಾಕ್ತಾರೆ, ಅದ್ರ ತೊಗೋತಾರೆ. ಮತ್ತು ಇದ್ರ ಚಲನ್ ಸಹ ಇಟ್ಟಿರ್ತದೆ, 100 ಇರ್ತದೆ ಸ್ನೇಹಿತರೆ. ಟೋಟಲ್ ನಿಮಗೆ ₹200 ಹೋಗ್ತಾವೆ ಸ್ನೇಹಿತರೆ. ಯಾರು ಸಹ ಚಿಂತೆ ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು.
ಎಷ್ಟು ಸ್ನೇಹಿತರ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ನೋಡ್ರಿ. ಇನ್ನು ಸ್ನೇಹಿತರ ಏಜ್ ನೋಡ್ಕೊಳ್ರಿ. ಏಜ್ ಬೇಕಲ್ರಿ, 18 ವರ್ಷ ಇದನ್ನೆಲ್ಲ ಹೇಳ್ತೀನಿ ರೀ ಸ್ನೇಹಿತರು. 1/1/2020 ಅಕಾರ್ಡಿಂಗ್ ವಿತ್ ಪ್ರೊವಿಷನಲ್ ಇಷ್ಟು ಸ್ನೇಹಿತರ 18 ವರ್ಷದ 23 ವರ್ಷದವ್ರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅಂದ್ರೆ ನನಗೀಗ 18 ವರ್ಷವಾಗಿ 1 ತಿಂಗಳಾಗೈತೆ ಅಂದರೆ ನೀವು ಅಪ್ಲೈ ಮಾಡ್ಬೋದು. ನನಗೆ 19 ವರ್ಷ ಆ್ಯಸ್ ಅಪ್ಲೈ. ಆ್ಯಂಡ್ ಇಲ್ಲಿ ಸ್ನೇಹಿತರ ನಾನು ಹೇಳ್ತೀನಿ ರೀ, 23 ವರ್ಷ ಕೊನೆಯದಲ್ಲ ರೀ ಸ್ನೇಹಿತರೆ. SC ST OBC ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಸ್ನೇಹಿತರೆ. ಯಾವುದೇ ಉದ್ಯೋಗದಲ್ಲಿ ಇಲ್ಲಿದೆ ಸ್ನೇಹಿತರೆ ತೆಳಗೆ. ಈ ಜನರಲ್ ಅವ್ರಿಗೆ ಸ್ನೇಹಿತರೆ 18 ವರ್ಷ ಮೇಲ್ಪಟ್ಟರವರೆಗೂ 23 ವರ್ಷ ಒಳಗಿನವರಾಗಿರ್ಬೇಕು, ಅವ್ರು ಅಪ್ಲೈ ಮಾಡಬೇಕು. ಇನ್ನು ST SC ಅವರಿಗೆ ಇಟ್ಟದ 5 ವರ್ಷ ಸಡಿಲಿಕೆ ಇದೆ ಸ್ನೇಹಿತರೆ. 23 ಸ್ನೇಹಿತರೆ, 23 24 25 26 27 28 ಅಂದರೆ ಸ್ನೇಹಿತರೆ 18ರಿಂದ 28 ವರ್ಷ ಒಳಗೆ ಯಾರು ಹಾಕ್ಬೋದು ಸ್ನೇಹಿತರೆ? SC ST ಹಾಕ್ಬೋದು. OBC ಅವ್ರು ಅದಕ್ಕಿಂತ 3 ವರ್ಷ ಅಂದರೆ 3 ವರ್ಷ, 23 ಅಂದರೆ 26 ವರ್ಷ. ಎಕ್ಸ್ ಸರ್ವಿಸ್ಮೆನ್ಗೆ 3 ವರ್ಷ. ಈ ರೀತಿಯಾಗಿ ಏನು ಮಾಡಿದ್ದಾರೆ, ಅವರಿಗೆ ರಿಸರ್ವೇಷನ್ನ ಕೊಟ್ಟಿರೋದನ್ನು ನೀವು ಗಮನಕ್ಕೆ ಇಟ್ಕೋಬೇಕಾಗ್ತದೆ. ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಸ್ನೇಹಿತರ. ಕೆಲವೊಂದು ಯಾವುದು ಪ್ರಕರಣಗಳಾಗಿದೆ ಗುಜರಾತ್ನಾಗಿರ್ಬೋದು ಆ ಕಡೆ, ಅವು ಸ್ನೇಹಿತರ ನಾನು ಏನು ಹೇಳ್ತೀನಿ ರೀ, ಇದು ಕರ್ನಾಟಕದ ಏನಾಗ್ತದೆ ಬೇರೆ ಕಟಪ್ನಿಂದ ಇರ್ತದೆ. ಕರ್ನಾಟಕದ ಬೇರೆ, ಗುಜರಾತದ ಬೇರೆ, ಮಣಿಪುರ ಬೇರೆ, ಆಸಾಮ್ ಬೇರೆ. ಆದ್ದರಿಂದ ಏನು ಮಾಡಿರಿ, ಅವತ್ತು ನೀವು ತಲೆ ಕೆಡ್ಸ್ಕೊಳ್ರಿ. ಗುಜರಾತ್ ಅವ್ರಿಗೆ ರಿಸರ್ವೇಷನ್ ಸಿಗ್ತದೆ ಬೇಡ ಸ್ನೇಹಿತರೆ. ನಮ್ಮ ಕರ್ನಾಟಕದ ಅಟ್ಟ ನೋಡ್ಕೊಂಡ್ರಿ ಸ್ನೇಹಿತರ, ಕರ್ನಾಟಕ ಅಷ್ಟೇ ನೋಡ್ಕೊಳ್ರಿ. ಬನ್ನಿರಿ, ಮತ್ತು ಎಕ್ಸ್ ಸರ್ವಿಸ್ಮೆನ್ಗೆ ನಾ ರಿಸರ್ವೇಷನ್ ಕೊಡ್ತಾರಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ರೀ. ಇದ್ರಾಗ ಮತ್ತೇನು ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಐತಿ ಅಂತ ನೋಡ್ಕೋತ ಹೋಗ್ರಿ ಸ್ನೇಹಿತರೆ. ನಾನು ನಿಮ್ಗೆ ಮತ್ತೊಂದು ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ, ಯಾವುದೇ ಯೂಟ್ಯೂಬರ್ ಆದರೂ ನಿಮ್ಗೆ ಮಾಹಿತಿ ಕೊಡ್ತಾನೆ ರೀ. ಕೊಟ್ಟ ತಕ್ಷಣ ದಯವಿಟ್ಟು ಒಂದು ಸಾರಿ ಆ PDF ಏನು ಬರ್ತದೆ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ನಾವು PDF ಏನು ಮಾಡಿರ್ತೀವಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿಯ ಕ್ಲಾಸ್ ಮಾಡಿರ್ತೀವಿ ಅಥವಾ ಈ ರೀತಿಯ ಮಾಹಿತಿ ಕೊಡ್ತೀವಿ. ಮತ್ತು ಇದನ್ನು ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನಮ್ದು ಅಂತ ಎಲ್ಲ ಸ್ನೇಹಿತರೆ, ನಮಗೆ ಎಲ್ಲಿ ಬೇಕಾದಲ್ಲಿ ಸಿಗಲ್ರಿ. ದಯವಿಟ್ಟು ಒಂದು ಸಾರಿ ಅದನ್ನ ಏನು ಮಾಡ್ಕೊಳ್ರಿ, ನೋಡ್ಕೊಳ್ರಿ ಸ್ನೇಹಿತರೆ. ಮಾಹಿತಿ ಸಿಗುತ್ತೆ ಸ್ನೇಹಿತರೆ, ಬೆಸ್ಟ್ ಮಾಹಿತಿ ಸಿಗುತ್ತೆ. ಹೆಂಗೆ ಎಷ್ಟೆಷ್ಟು ಜಾಬ್ ಖಾಲಿ ಅದಾವೆ ನೋಡ್ಕೊಳ್ರಿ ಸ್ನೇಹಿತರೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದಕ್ಕೇನಾಗಿರ್ಬೇಕು ಸ್ನೇಹಿತರೆ, ನೀವು 10ನೇ ತರಗತಿ ಪಾಸ್ ಆಗಿರ್ಬೇಕಾಗ್ತದೆ. 10ನೇ ತರಗತಿ ಏನಾಗಿರ್ಬೇಕಾಗ್ತದೆ, ಪಾಸ್ ಆಗಿರ್ಬೇಕಾಗ್ತದೆ. ಕೆಲವೊಬ್ರು 10th ಅಂತ ಕರಿತೀರಿ, 10th ಪಾಸ್ ಆಗಿರ್ಬೇಕಾಗ್ತದೆ. ಕೆಲವೊಬ್ರು SSLC ಅಂತ ಕರಿತೀರಿ. ಇದೆಲ್ಲ ಪಾಸ್ ಆಗಿದ್ದಲ್ಲಿ ಸ್ನೇಹಿತರೆ 10ನೇ ತರಗತಿ ಪಾಸ್ ಆಗಿದ್ರೆ ಏನು ಮಾಡಿರಿ, ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ಏನು NCC ಮಾಡ್ತೀರಿ ನೋಡ್ರಿ, NCC ಅವ್ರಿಗೆ ಸ್ವಲ್ಪ ಇಲ್ಲಿ ಲಕ್ ಇದೆ ಸ್ನೇಹಿತರೆ, ಅಥವಾ ಚಾನ್ಸ್ ಇದೆ ಸ್ನೇಹಿತರೆ. ಯಾರ್ದು NCC ಸರ್ಟಿಫಿಕೇಟ್ ಐತಿ ಅವ್ರಿಗೆ 5% ಏನು ಬರ್ತದೆ ಮಾರ್ಕ್ಸಲ್ಲಿ ಸ್ವಲ್ಪ ನಿಮ್ಗೆ ರಿಸರ್ವೇಷನ್ ಸಿಗ್ತದೆ. B ಇದ್ದವ್ರಿಗೆ 3% ಮತ್ತು A ಇದ್ದವ್ರಿಗೆ 2%. ಕೆಲವೊಬ್ರು ಕಲಿತಿರ್ತೀರಿ, ಈಗ A ಸರ್ಟಿಫಿಕೇಟ್ ಬಂದಿರ್ತದೆ, ಅಪ್ಲೈ ಮಾಡ್ಕೊಳ್ರಿ. ನೀವೇನು 10th ಮುಗಿಸಿರ್ತೀರಿ ಆಲ್ಮೋಸ್ಟ್ ಅಲ್ಲ, 10th ಮುಗಿಸಿರ್ತೀರ ಆಲ್ಮೋಸ್ಟ್. ಅಪ್ಲೈ ಮಾಡಿರಿ. A ಇದ್ದರೆ A ಮಾಡಿರಿ, B ಇದ್ದರೆ B ಮಾಡಿರಿ. ಆದರೆ ಯಾರೂ ಸಹ ನಂದು ಇನ್ನು C ಬರ್ತೈತೆ ಫಾಲ್ತು ಮಾಡೋಕೆ ಹೋಗ್ಬಿಟ್ಟು ಸ್ನೇಹಿತರೆ, ರಿಜೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಓಕೆ ಸ್ನೇಹಿತರೆ, ಮತ್ತು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಅದೇನು ಹೇಳಕತ್ತಲ್ಲ ಸ್ನೇಹಿತರೆ. SSC ಆಫೀಷಿಯಲ್ ವೆಬ್ಸೈಟ್ಗೆ ಹೋಗ್ರಿ, ಅಲ್ಲಿ ಹೋಗಿ, ಇಲ್ಲ ನೀವು ಕಂಪ್ಯೂಟರ್ ಅಂಗಡಿ ಹೋಗ್ತಿದ್ರೆ ಕಂಪ್ಯೂಟರ್ ಅಂಗಡಿ ಹೋಗಿ ಅಪ್ಲೈ ಕೊಡ್ರಿ. ಇಲ್ಲ ನಾ SSC ಅಪ್ಲಿಕೇಶನ್ ಹಾಕೋದಿತ್ತಂದ್ರೆ ಅವ್ರು ಡೈರೆಕ್ಟು ತೆಗೆದು ನಿಮ್ಗೆ ಹಾಕಿ ಕೊಡ್ತಾರೆ. ಅಪ್ಲಿಕೇಶನ್ ಫೀನ ಹೇಳಿದ್ನಲ್ರಿ ಸ್ನೇಹಿತರೆ, 100 ರೂಪಾಯಿ ಇರ್ತದೆ. 100 ರೂಪಾಯಿ ಇಲ್ಲಿ ಐತೆ ನೋಡಿ ಸ್ನೇಹಿತರೆ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸಹ 100 ರೂಪಾಯಿ ಇದೆ. ದಯವಿಟ್ಟು 100 ರೂಪಾಯಿ ನೀವು ಕಟ್ಟಲೇಬೇಕಾಗ್ತದೆ ಸ್ನೇಹಿತರೆ. ಅದು ಎಲ್ಲರಿಗೂ ಐತೆ ಅಂತ ಹೇಳಲ್ಲ, ಮಹಿಳೆಯರಿಗೂ SC ST ದವ್ರಿಗೆ ಕೆಲವ್ರಿಗೆ ಇರಲ್ಲ. ನೋಡ್ಕೊಳ್ಳಿ ಸ್ನೇಹಿತರೆ, ಯಾರ್ಯಾರಿಗಿರಲ್ಲ, ಏನೇನು ಇರಲ್ಲ. ನಮ್ಮ ಜನರಲ್ದವ್ರಿಗಂತ ಕಂಪಲ್ಸರಿ ಇರ್ತದೆ ಸ್ನೇಹಿತರೆ. ಇನ್ನು ಕರ್ನಾಟಕದವರು ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ನ ಚೆಸ್ ಮಾಡ್ಬೇಕಾಗ ಸ್ನೇಹಿತರೆ, ಇದು ಸಹ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಸುಮ್ಮ ಹ್ಞೂ ಅಂತ ದೂರ ಮಾಡ್ಕೊಂಡು ಜರ್ನಿ ಹೆವಿಯಾಗಿ ನೀವು ಜರ್ನಿ ಮಾಡೋದ್ರಲ್ಲಿ ಬೋರ್ ಬಂದು ಎಕ್ಸಾಮ್ ಹಳ್ಳ ಹಿಡಿದು ಬ್ಯಾಡ ಸ್ನೇಹಿತರೆ. ನಿಮ್ಗೆ ಯಾವ ನಿಯರ್ ಇರ್ತಾವೆ ನೋಡ್ಕೊಂಡು ನೀವು ತಿರ್ಗಾಡಕ್ಕೆ ಹೋಗೋರಿದ್ರೆ ಬೇರೆ ಬರುತ್ತೆ. ದಟ್ ಎಕ್ಸಾಮ್ ಮುಗಿಸಿ ಅದು ಹೋಗ್ತೀನಿ ಬ್ಯಾಡ ಸ್ನೇಹಿತರೆ. ಒಂದು ಬೆಂಗಳೂರು ಐತೆ ಸ್ನೇಹಿತರೆ, ಬೆಂಗಳೂರು ಆಲ್ಮೋಸ್ಟ್ ಗೊತ್ತಿರ್ತದೆ. ಬೆಳಗಾವಿನಲ್ಲಿ ಪೋದರ್ ಸ್ಕೂಲ್ ಅಂತ ಒಂದು ಇರ್ತದೆ ಸ್ನೇಹಿತರೆ. ಆ ಪೋದರ್ ಸ್ಕೂಲ್ನಲ್ಲಿ ನಿಮ್ಗೆ ಬರ್ತದೆ. ಬೆಂಗಳೂರಲ್ಲಿ ಹಲವಾರು ಅದಾವ, ಒಂದು ಅಂತಿಲ್ಲ, ಎಲ್ಲಿ ಬೇಕಾದ್ರೆ ಬೆಂಗಳೂರು. ಇದು ಬೆಳಗಾವಿಯಲ್ಲಿ ಪೋದರ್ ಅಂತಿದೆ. ಆ್ಯಂಡ್ ಕಲಬುರಗಿಯಲ್ಲಿ ಯಾವುದ್ಯಾವುದೋ ಇಂಟರ್ನ್ಯಾಷನಲ್ ಅಂತ ಇದೆ ಸ್ನೇಹಿತರೆ. ಮತ್ತು ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಇಷ್ಟು ನಮ್ಮ ಇದಾವೆ ಸ್ನೇಹಿತರೆ. ನೋಡಿರಿ, ಒಂದು ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಟೋಟಲ್ ನಮ್ಗೆ 8 ಏನಿದಾವೆ ಎಕ್ಸಾಮ್ ಸೆಂಟರ್ ಅದಾವೆ. ಆ 8ರಲ್ಲಿ ನಿಮಗೆ ಯಾವ ಬೇಕು 3 ಚಾಯ್ಸ್ ಮಾಡೋದಿರ್ತದೆ. ಸರಿಯಾಗಿ ಚಾಯ್ಸ್ ಮಾಡಿಕೊಡ್ರಿ ಸ್ನೇಹಿತರೆ. ನಮ್ಮ ಕರ್ನಾಟಕದ ರೀತಿ ದಯವಿಟ್ಟು ಕರ್ನಾಟಕದ ಒಳಗಡೆ ಚಾಯ್ಸ್ ಮಾಡಿಕೊಡ್ರಿ.
ಒಳ್ಳೆಯದಾಯ್ತು. ಸ್ನೇಹಿತರೆ ಎಕ್ಸಾಮ್ನಲ್ಲಿ ಏನೇನು ಕೇಳ್ತಾರೆ ನೋಡ್ಕೊಡ್ರಿ. ಪಾರ್ಟ್ ಎ ಒಳಗೆ ಏನಿರ್ತದೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಪಾರ್ಟ್ ಬಿ ಒಳಗೆ ಇರ್ತದೆ ಜನರಲ್ ನಾಲೆಡ್ಜ್. ಪಾರ್ಟ್ ಸಿ ಎಲಿಮೆಂಟರಿ ಮ್ಯಾಥ್ಸ್ ಇರ್ತದೆ. ಪಾರ್ಟ್ ಡಿ ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ಯಾವ್ದು ಬೇಕಾದಿರ್ತದೆ ಸ್ನೇಹಿತರೆ. ನೀವು ಹಿಂದಿ ಆದರೂ ತೊಗೊಳ್ರಿ, ಇಂಗ್ಲೀಷ್ ಆದರೂ ತೊಗೊಳ್ರಿ ಸ್ನೇಹಿತರೆ. ಇವು 20 ಕ್ವಶನ್, ಇವು 20 ಕ್ವಶನ್, ಇವು 20 ಕ್ವಶನ್. ಟೋಟಲಿ 2, 4, 6, 8 20 20 20 20 ಅಂದರೆ 80 ಕ್ವಶನ್ ಇರ್ತಾವೆ ಸ್ನೇಹಿತರೆ. 2 ಮಾರ್ಕ್ಸ್ ಇರ್ತದೆ ನೋಡಿರಿ. ಟೋಟಲ್ ನಿಮ್ಗೆ 1 ಗಂಟೆ ಸಮಯ ಇರ್ತದೆ. ಅಂದ್ರೆ 60 ನಿಮಿಷ ಅಂದ್ರೆ 1 ಗಂಟೆ ಇರ್ತದೆ. ಇಷ್ಟು ಸ್ನೇಹಿತರೆ ಏನಾಯ್ತು SSCGD ಮಾಹಿತಿ ಇತ್ತು. ಇಲ್ಲಿ ಇನ್ನು ನಿಮ್ಗೆ ಹತ್ರ ಅಕ್ಯುರೇಟ್ ಬೇಕಂತಂದ್ರೆ ಸ್ನೇಹಿತರೆ ಅವ್ರ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ ಒಳಗೆ ಏನು ಕಳಿತೀವಿ, ಆಪ್ಟಿಟ್ಯೂಡು, ಎಬಿಲಿಟಿ ಆಯಿತು, ಅನಾಲಜಿ, ಮತ್ತೇನೇನು ಕೇಳ್ತಾರೆ, ರಿಲೇಷನ್ಶಿಪ್ಪು, ಕಾನ್ಸೆಪ್ಟು, ಅರ್ಥಮೆಟಿಕಲ್ ರೀಸನಿಂಗು, ಫಿಗರ್ ಕ್ಲಾಸಿಫಿಕೇಷನು, ನಂಬರ್ ಸಿರೀಸು, ಈ ಕೋಡಿಂಗು, ಡಿಕೋಡಿಂಗು ಈ ರೀತಿಯಾಗಿ ಕೇಳ್ತಾರೆ ಸ್ನೇಹಿತರೆ. ಜನರಲ್ ನಾಲೆಜ್ ಒಳಗೆ ಏನೇನು ಕೇಳ್ತಾರೆ ನೋಡ್ಕೊಡ್ರಿ. ಅದಾದ ನಂತರ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಹಿಂದಿ ಇದು ಬೇಸಿಕ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿರಿ ಬೇಸಿಕ್ ಅಂದರೆ ಏನೇನಿರ್ತದೆ ಸ್ನೇಹಿತರೆ, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಆಯಿತು, ರಿಪೋರ್ಟೆಡ್ ಸ್ಪೀಚು, ವರ್ಬಲ್ ನಾನ್ ವರ್ಬಲ್, ಹೋಮೋಫೋನ್ಸ್ ಈ ರೀತಿಯಾಗಿರ್ತಾವೆ ಸ್ನೇಹಿತರೆ. ಇನ್ನೂ ಇದ್ದಾವೆ, ನಾವು ಸಹ ಅಷ್ಟೊಂದು ಏನಿಲ್ಲ, ಸ್ವಲ್ಪ ಹೇಳ್ತೀವಿ ಸ್ನೇಹಿತರೆ. ಅದಾದರೂ ತೆಗಿತೀವಿ ಆಫೀಸಿಯಲ್ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಇನ್ನು ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಅಪ್ಲೋಡ್ ನಾವು ಯೂಟ್ಯೂಬ್ನಲ್ಲಿ ಮಾಡ್ತಿದ್ರು ಸ್ನೇಹಿತರೆ. ಇದು ನೋಟಿಫಿಕೇಷನ್ ಜೊತೆ ನಾನು ಏನೇನು ಮಾಡಿರ್ತೀನಿ ರೀ, ಪ್ರಿವಿಯಸ್ ಇಯರ್ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಮಾಡಿರ್ತೀವಿ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಏನಾಗ್ತದೆ, ಸ್ಟಡಿ ಮಾಡೋಕ್ಕೆ ಈಸಿ ಆಗ್ತದೆ. ಅದರಿಂದ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಸ್ನೇಹಿತರೆ. ಇನ್ನು ನೋಡ್ಕೊಡ್ರಿ, ನೀವು ರನ್ನಿಂಗ್ ಮಾಡೋಕ್ಕೆ ಪುರುಷರಿಗೆ 5 ಕಿಲೋಮೀಟ್ರು ಇರ್ತದೆ 24 ನಿಮಿಷಗಳು, ಮಹಿಳೆಯರಿಗೆ 1.6 ಕಿಲೋಮೀಟರ್ 8.5 ನಿಮಿಷ ಇರ್ತದೆ. ಇದು ಕಂಪಲ್ಸರಿ ಓಡಲೇಬೇಕಾಗ್ತದೆ. ಮೋರ್ ಆಪ್ಷನ್ಸ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಪವರ್ಫುಲ್ ಇರ್ತೀರಿ, ಓಡ್ತೀರಿ. ಇನ್ನು ಪುರುಷರಿಗೆ ನೋಡ್ಕೊಡ್ರಿ 170 ಸೆಂಟಿಮೀಟರ್ ಹೈಟ್ ಬೇಕು ಸ್ನೇಹಿತರೆ. ನಂದು 165 ಇದೆ. ದಯವಿಟ್ಟು ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡ್ರಿ. ನಾ ಯಾರನ್ನೂ ಸಹ ದುಃಖ ಪಡ್ಸೋಕೆ ಕೇಳತ್ತಿಲ್ಲ ರೀ, ಯಾರನ್ನೂ ಸಹ ಸಂತೋಷ ಪಡ್ಸೋಕೆ ಕೇಳತ್ತಿಲ್ಲ ಸ್ನೇಹಿತರೆ. ನಾನು ರಿಯಲಿಟಿ ಹೇಳ್ತೇನೆ. 165 ಇತ್ತಂದ್ರೆ ನಿಮ್ಗೆ ಡೈರೆಕ್ಟ್ ರಿಜೆಕ್ಟ್ ಮಾಡಿಬಿಡ್ತಾರೆ. ನೀವು ಎಕ್ಸಾಮ್ ಪಾಸಾಗಿ ಬೆಸ್ಟ್ ಆಗ್ತದೆ. ಕ್ಲಿಯರ್ ಆಯ್ತು. 165 ಇನ್ನು ನಾ ಇದು ಹೇಳೋದು ಸಹ ಬೇಡ. 169 ಇತ್ತಂದ್ರೆ ಸ್ವಲ್ಪ ನೋಡ್ಕೊಳ್ರಿ. ಕಡಿ ಏನೋ ಪುಣ್ಯಾತ್ಮ ದೇವ್ರ ಲೆಕ್ಕತ್ತು ಹೋಗ್ತೀರಿ. ಅದು 165 ಐತಿ, 160 ಐತಿ, ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ, ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನು ಮಹಿಳೆಗೆ ನೋಡ್ಕೊಡ್ರಿ, ಫಿಮೇಲ 157 ಸೆಂಟಿಮೀಟ್ರ್ ಇದೆ. ಇಲ್ಲಿ ನಿಮಗೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಲವೊಬ್ಬರು ಶೆಡ್ಯೂಲ್ ಟ್ರೈಬ್ಸು, ಶೆಡ್ಯೂಲ್ ಕ್ಯಾಸ್ಟು, ಜಮ್ಮು ಆ್ಯಂಡ್ ಕಾಶ್ಮೀರು ಅವರೆಲ್ಲ ಬೇಡ, ಯಾಕಂದ್ರೆ ನಮ್ಮ ಕರ್ನಾಟಕ ಅಷ್ಟು ನೋಡ್ಕೊಂಡು ಅಂದ್ರೆ ಕರ್ನಾಟಕದವ್ರದ್ದು ಅಷ್ಟು. ನಿಮ್ಮದು ಟೆಸ್ಟ್ ಸಹ 80 ಸೆಂಟಿಮೀಟರ್ ಅಂದರೆ ಇದನ್ನು ನೀವು ಎಕ್ಸ್ಪೆಂಡ್ ಅಂದ್ರೆ ಉಬ್ಬಿಸಿದಾಗ ನಿಮ್ಮ ಎದೆಯನ್ನು ಉಬ್ಬಿಸಿದಾಗ 5%. ನಿಮ್ಮದು 80 ಇತ್ತು 85 ಆಗಬೇಕು, 81 ಇತ್ತು 86 ಆಗಬೇಕು, ಅಷ್ಟು 5 ಹೆಚ್ಚಾಗಬೇಕು ಸ್ನೇಹಿತರೆ. ಇನ್ಕ್ರೀಸ್ 5. ನೀವು ಹೈಟಿಗೆ ತಕ್ಕಷ್ಟು ವೇಟ್ನು ಸಹ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಜಾಬ್ ಹಾಗೆ ಸಿಗಲ್ರಿ. ಪ್ರತಿಯೊಂದು ನೋಡಿರಿ ಸ್ನೇಹಿತರೆ. ಟೋಟಲಿ 73 ಪೇಜ್ ಏನಿದೆ ರೀ PDF ಇದೆ ಸ್ನೇಹಿತರೆ. ಇದರಲ್ಲಿ ಇಷ್ಟು ಬಿಟ್ಟು ಮತ್ತೇನು ನಿಮಗೆ ಇಂಪಾರ್ಟೆಂಟ್ ಇಲ್ಲರಿ. ನಾನು ಏನು ಇದು ಇಂಪಾರ್ಟೆಂಟ್ ಇಲ್ಲ. ಅಷ್ಟು ಮೀರಿ ಏನೋ ಇಂಪಾರ್ಟೆಂಟ್ ಇತ್ತಂದ್ರೆ ನಾನು ನಿಮಗೆ ಇದೇ ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಅಪ್ಡೇಟ್ ಅನ್ಕ ಡೆಫಿನೆಟ್ಲಿ ಮಾಡಿರ್ತೀನಿ ಸ್ನೇಹಿತರೆ. ನೀವು ಒಂದು ಮಿಸ್ ಮಾಡ್ಕೊಳತ್ತೀರಿ ಸ್ನೇಹಿತರೆ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಬರೋಂಗಿಲ್ಲ ಸ್ನೇಹಿತರೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಾರೆ ಗೊತ್ತೈತೇನು ರೀ ಯೂಟ್ಯೂಬ್ನಾಗ. ಅಲ್ಲಿನ ಕೆಲವೊಂದು ಏನು ಮಾಡಿರ್ತೀನಿ ರೀ, ಲೋಕಲ್ ನ್ಯೂಸ್ ಆಗಿರ್ಬೋದು, ಎಲ್ಲರಿ ಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಯಾವುದಾದ್ರು ಸಂಸ್ಥೆಯಲ್ಲಿ ಬಿಟ್ಟಿರ್ತಾರೆ ಅಂಥವು ಅಲ್ಲಿ ಫೋಟೋ ಹೊಡೆದಾಗಲಿ ಎಲ್ಲರಿ ನಮ್ಮ ಗ್ರೂಪ್ ಅದ ಹಲವಾರು, ಆ ಗ್ರೂಪ್ನಲ್ಲಿ ಬಂದಿರಿ ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ದಯವಿಟ್ಟು ಯಾರು ಮಾಡಬಾರ್ದಿರಿ, ದಯವಿಟ್ಟು ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಿದ್ರೆ ಅವ್ರಟ್ಟ ನನ್ನ ಚಾನಲ್ನಲ್ಲಿ ಇರಲಿ, ದಯವಿಟ್ಟು ಅವ್ರಟ್ಟ ಇಲ್ಲೆಲ್ಲ ನೋಡ್ಕೊಡಿ ಸ್ನೇಹಿತರೆ. ಡೆಫಿನೆಟ್ಲಿ ನಿಮ್ಗೆ ಯಾವುದಾದ್ರೂ ಜಾಬ್ ಸಿಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇದ್ರೆ ಸ್ನೇಹಿತರೆ ಕಮೆಂಟ್ ಬಾಕ್ಸ್ ಐತಿ, ಕಮೆಂಟ್ ಹಾಕ್ರಿ. ನನ್ನ ಕೈಲಿ ಎಷ್ಟು ಬೇಗ ನೋಡೋಕ್ಕಾಗಿದೆ ಅಷ್ಟು ಬೇಗ ನೋಡ್ತೀನಿ. ಸಾಧ್ಯವಾದಷ್ಟು ನಿಮ್ಗೆ ರಿಪ್ಲೈ ಕೊಡೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇರಲಿ, ಬೇಕಾದ್ರಲ್ಲಿ ಬುಕ್ಸ್ ಇರ್ಬೋದು, ಕೋಚಿಂಗ್ ಸೆಂಟರ್ ಇರ್ಬೋದು, ಏನು ಬೇಕಾದಿರಲಿ ಸ್ನೇಹಿತರೆ, ವಾಟ್ ಕಮೆಂಟ್ ಹಾಕ್ರಿ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ ರೀ, ಒಂದು ವಿಡಿಯೋ ಕೊಟ್ಟೇ ಬಿಡ್ತೀನಿ ಸ್ನೇಹಿತರೆ. ಇಷ್ಟಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾರ ಮೊದಲು ಬಂದಿರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿ ಬೆಲ್ ಐಕನ್ ಐತಿ, ಅದನ್ನ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಜಾಬ್ ಅಂತ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಬಡ ಸ್ನೇಹಿತರೆ. ಅಲ್ಲಿವರೆಗೆಲ್ಲರಿಗೂ ಬೈ ಬಾಯ್.